ಮಕ್ಕಳೆಲ್ಲ ಮನೇಲಿರ್ತಾರೆ, ಕ್ರಿಸ್ಮಸ್ ರಜಾ. ಯಾವಾಗಲೂ ಅದು ಮಾಡಿಕೊಡು, ಇದು ಮಾಡಿಕೊಡು, ಅಂಗಡಿಯಿಂದ ತಂದುಕೊಡು, ಏನಾರು ಬೇಕು ಅವ್ರಿಗೆ ತಿನ್ನೋಕ್ಕೆ. ಈ ಥರ ಎಕ್ಸಲೆಂಟಾಗಿ 15 ಡೇಸ್ ಆದರೂ ಕೆಡಲ್ಲ ಈ ಕ್ಯೂಬ್ಸು. ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಮಾಡಿರೋ ಈ ಕ್ಯೂಬ್ಸ್ನ ನಿಮ್ಮ ಮನೆಯಲ್ಲೆಲ್ಲ ದಯವಿಟ್ಟು ಟ್ರೈ ಮಾಡಿ ಮಕ್ಳಿಗೆ ಮಾಡಿಕೊಡಿ. ಓಕೆನಾ? ವೆಲ್ಕಮ್ ಟು ಹೇಮಾ ಲ್ಯಾಂಗ್ವೇಜ್ ಕ್ಲಾಸ್. ನಾನು ಹೇಮಾ. ಬನ್ನಿ, ಇದಕ್ಕೆ ಯಮ್ಮಿಯಾಗಿರೋ ಒಂದು ಮೊಸರು ಹಾಕಿ ಮಾಡಿರೋ ಚಟ್ನಿ, ಪುದೀನ ಮತ್ತು ಮೊಸರು ಹಾಕಿ ಮಾಡಿರೋ ಚಟ್ನಿ ಯಮ್ಮಿಯಾಗಿರುತ್ತೆ ಈ ಸೈಡ್ ಡಿಶ್ಶು. ಒಂದು ಸಲ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ. ಅವ್ರು ನಿಜವಾಗ್ಲೂ ಪದೇ ಪದೇ ಮಾಡಿಕೊಡು ಅಂತ ಹೇಳ್ತಾರೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಬನ್ನಿ ಇವತ್ತು ವಿಡಿಯೋ ನೋಡೋಕೆ ಹೋಗೋಣ. ನೋಡಿ ಯಾವ ರೀತಿ ಇದೆ ಅಂತ. ಏನು ಸಖತ್ತಾಗಿ ಕ್ರಿಸ್ಪಿಯಾಗಿದೆ. ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ಮಾಮೂಲಿ ಉಪ್ಪಿಟ್ಟು ರವೆ. ಅದಕ್ಕೆ ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಇವಾಗ 1 ಕಪ್ಪು 3/4 ಕಪ್ಪು ಅಲ್ವಾ, 1.5 ಕಪ್ಗೆ ನಾನಿಲ್ಲಿ 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಇದನ್ನು ತೆಳ್ಳಗೆ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಕ್ಯಾರೆಟ್ ಮತ್ತು ಆಲೂಗೆಡ್ಡೆನ ಬೇಯಿಸಿಲ್ಲ, ಹಸಿದು ತುರಿದಿರೋದು ಯಾವ್ದು ಬೇಕಾದ್ರೂ ತರಕಾರಿ ಹಾಕ್ಕೊಳ್ಳಿ. ಮಕ್ಕಳು ತರಕಾರಿ ತಿನ್ನಲ್ಲ, ಇದು ಬೆಸ್ಟ್ ಟೈಮ್, ಒಳ್ಳೆ ಟೈಮ್ ಇದು ಅವ್ರಿಗೆ ತರಕಾರಿ ಕೊಡೋಕ್ಕೆ. ಸೊಪ್ಪು ಸಹ ಹಾಕ್ಕೊಳ್ಬೋದು. 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, ಬೇಕಿದ್ದರೆ ಚಾಟ್ ಪೌಡ್ರು ಹಾಕ್ಕೊಳ್ಬೋದು. ಪಾವ್ ಭಾಜಿ ಮಸಾಲ ಇದ್ದರೂ ಅದು ಸಹ ಹಾಕ್ಕೊಳ್ಬೋದು. ಎಲ್ಲರ ಮನೇಲೂ ಪಾವ್ ಭಾಜಿ ಮಸಾಲ ಮತ್ತು ಚಾಟ್ ಪೌಡ್ರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇಸಿಕ್ ಮಸಾಲೆ ಏನಿದೆಯೋ ಅದು ಹಾಕ್ಕೊಳ್ಳಿ. ಇಲ್ಲಿ 2 ಕಪ್ ನೀರು ಅನ್ನೋದು ಮಾತ್ರ ಕಡ್ಡಾಯ. 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕಪ್ ನೀರು ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಒಂದೇ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಓಕೆನಾ? ನಾನು ಹೇಳ್ದಂಗೆ ಒಂದೇ ಚಮಚ ಎಣ್ಣೆ. ಈಗ ಸ್ವಲ್ಪ ಜೀರಿಗೆ ಒಗ್ಗರಣೆ ಕೊಟ್ಕೊಳ್ತೀನಿ. ಬೇಕಾದ್ರೆ ಸಾಸಿವೆ ಸಹ ಹಾಕ್ಕೊಳ್ಬೋದು, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೋದು, ಎಳ್ಳು ಹಾಕ್ಕೊಳ್ಬೋದು. ಸೊ ಆಪ್ಷನಲ್ಲು, ನಿಮಗೆ ಬಿಟ್ಟಿದೆಲ್ಲ. ಇದಕ್ಕೆ ಈ ಬ್ಯಾಟ್ರ್ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಇದನ್ನು ಹಾಕ್ಬಿಟ್ಟು ಮೀಡಿಯಮ್ ಲೋ ಫ್ಲೇಮ್ ಸಿಮ್ಮಲ್ಲಿ ಇದನ್ನು ಎಕ್ಸಲೆಂಟಾಗಿ ಇದು ಬೇಯಬೇಕು. ನಿಮಗೆ ಟಚ್ ಮಾಡಿ ನೋಡಿದಾಗ, ಉಟ್ಟು ನೋಡಿದಾಗ ಕೈಗೆ ಅಂಟ್ಕೊಳ್ಬಾರ್ದು. ಓಕೆನಾ? ನಾವು ಮಾಡ್ತಿರೋ ಈ ಮಿಶ್ರಣ ನಮ್ಮ ಕೈಗೆ ಅಂಟ್ಕೊಳ್ಬಾರ್ದು. ಈ ಯಮ್ಮಿಯಾದ ಎಕ್ಸಲೆಂಟಾದ ರುಚಿ ಗರ್ಗರಿ ಅಂತಿರುತ್ತೆ, ಘಮ ಅಂತಿರುತ್ತೆ. ಮನೆಯೆಲ್ಲ ಮಾಡಿದಾಗ ಮಕ್ಕಳು ಕೇಳ್ತಾರೆ ಯಾವುದರಿಂದ ಮಾಡಿದ್ದೀರಿ ಅಂತ. ಹೇಳಕ್ಕೆ ಹೋಗಬೇಡಿ ಯಾವುದರಿಂದ ಮಾಡಿರೋದು ಅಂತ. ನೋಡಿ, ನಾನು ಒಂದು 5 ನಿಮಿಷ ಬಿಟ್ಟು ಈ ಥರ ಮುಟ್ಟು ನೋಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಕಡಾಯಿ ತೊಗೊಂಡ್ರೆ ನಮಗೆಲ್ಲೂ ಅಂಟ್ಕೊಳ್ಳಲ್ಲ. ಸೊ ನೋಡಿ, ಅದೆಲ್ಲೂ ಅಂಟ್ಕೊಂಡಿಲ್ಲ. ಈಗ ನಾನು ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆರಕ್ಕೆ ಇಟ್ಬಿಡ್ತೀನಿ. ನಿಮ್ಗೆ ಅರ್ಜೆಂಟ್ ಇತ್ತು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಈ ಕ್ಯೂಬ್ಸ್ನ ಈಸಿಯಾಗಿ ಮಾಡ್ಬೋದು. ಈ ಥರ ಒಂದು ಕಪ್ ತೊಗೊಂಡು ಸಹಾಯದಿಂದ ಕ್ಯೂಬ್ಸಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಟ್ರಯಾಂಗಲ್ ಮಾಡ್ಕೊಳ್ಳಿ, ರೌಂಡ್ ಮಾಡ್ಕೊಳ್ಳಿ, ಸ್ಕ್ವೇರ್ ಮಾಡ್ಕೊಳ್ಳಿ, ಕ್ಯೂಬ್ಸಾಗಿ ಮಾಡ್ಕೊಳ್ಳಿ. ಯಾವ ಥರ ಮಾಡಿಕೊಟ್ರೂ ಮಕ್ಕಳು ತಿಂತಾರೆ. ಅದಕ್ಕೆ ಸಣ್ಣದಾಗಿ ಮಾರ್ಕಿಂಗ್ ಹಾಕಿ ಇಟ್ಬಿಡೋಣ. ಮೈಸೂರು ಪಾಕಕ್ಕೆಲ್ಲ ಮಾಡ್ತೀವಲ್ಲ ಮಾರ್ಕಿಂಗು, ಆ ಥರ ಮಾಡಿ ಆರಕ್ಕೆ ಇಟ್ಬಿಡೋಣ. ನೋಡಿ, ಒಂದು 10-15 ನಿಮಿಷ ಆಯಿತು. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಯಾವ ಥರ ಕ್ಯೂಬ್ಸ್ ರೆಡಿ ಆಯಿತು ನೋಡಿ. ಸೂಪರಾಗಿ ರೆಡಿಯಾಗಿರೋ ಕ್ಯೂಬ್ಸ್ ಇದೆ ನೋಡಿ. ಸೊ ಈ ಥರ ಕ್ಯೂಬ್ಸ್ನ ಕಟ್ ಮಾಡಿ ಇಟ್ಕೊಂಬಿಡೋಣ. ಸೊ ಸೂಪರಾಗಿದೆ. ನಮಗೆ ಎಣ್ಣೆ ಕಾದಿದೆ. ನಾನು ಹೇಳ್ದಂಗೆ ಇದು ನೀವು ಶಾಲೋ ಫ್ರೈ ಮಾಡ್ಬೋದು ಅಥವಾ ಡೀಪ್ ಫ್ರೈ ಮಾಡ್ಬೋದು, ಇಲ್ಲ ಓವನಲ್ಲಿಟ್ಟು ಸಹ ಮಾಡ್ಕೊಳ್ಬೋದು. 0 ಆಯಿಲ್ ಕನ್ಸಪ್ಷನ್. ಸೊ ನಾನಿಲ್ಲಿ ಫ್ರೈ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ, ಡೀಪ್ ಫ್ರೈ. ನೀವು ಬೇಕಾದ್ರೆ ಶಾಲೋ ಫ್ರೈ ಮಾಡಿ, ಇಲ್ಲ ಓವನಲ್ಲಿಟ್ಟು 0 ಆಯಿಲ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಇದು ಯಮ್ಮಿಯಾಗಿರೋ ಒಂದು ಚಟ್ನಿ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಸೂಪರಾಗಿ ರೆಡಿಯಾಗಿದೆ. ಸೊ ಇದ್ರ 5ರಿಂದ 8 ನಿಮಿಷ ತೊಗೊಳುತ್ತೆ. ಇದು ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯ ಇಟ್ಟು ಮಾಡಿ. ಫುಲ್ ಸಿಮ್ಮಲ್ಲಿ ಇಡಬೇಡಿ, ಎಣ್ಣೆ ಕುಡಿದ್ಬಿಡುತ್ತೆ. ಸೊ ಬೇಸನ್ ಹಾಕಿರೋದ್ರಿಂದ, ಕಡಲೆ ಹಿಟ್ಟು ಹಾಕಿರೋದ್ರಿಂದ ನೋಡಿ, ಅದು ಕಲರ್ ಚೇಂಜ್ ಆಗಬೇಕು. ನಮಗೆ ಗರಿಗರಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸಖತ್ ಕ್ರಿಸ್ಪಿಯಾಗಿರುತ್ತೆ. ಸೊ ನಿಮ್ಮ ಮನೇಲೆಲ್ಲ ಇವಾಗ ಕ್ರಿಸ್ಮಸ್ ರಜಾ, ಮಕ್ಕಳೆಲ್ಲ ಮನೇಲಿದ್ದು ತಲೆ ತಿಂದಿದ್ದಾರಲ್ಲ, ಏನಾರು ಮಾಡಿಕೊಡು ಅಂತ ಎಷ್ಟು ಅಂತ ಅಂಗಡಿಲಿ ತಂದ್ಕೊಡೋಕ್ಕಾಗತ್ತಲ್ವ ರೀ. ಈ ಥರ ಒಂದು ಸಲ ನೀವು ಮಾಡಿ ಕೊಡಿ ಮಕ್ಕಳಿಗೆ. ನನ್ನ ಚಾನಲಲ್ಲಿ ನೆನ್ನೆನೂ ಒಂದು ರೆಸಿಪಿ ಹಾಕಿದೆ. ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿದ್ರಿ. ಯೂಶಲಿ ನನ್ನ ಚಾನಲಲ್ಲಿ ನೆಗೆಟಿವ್ ಬರೋಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಇದಂತೂ ಡಿಫ್ರೆಂಟಾಗಿ ಯಮ್ಮಿ ಆಗಿರೋ ರೆಸಿಪಿ. ನಾನು ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಮಕ್ಳಿಗೆ ಟಿಫನ್ ಬಾಕ್ಸ್ ಕಟ್ಟೋಕ್ಕೂ ಅಷ್ಟೇ ಎಕ್ಸಲೆಂಟ್ ಆಗಿರುತ್ತೆ. ನೀವು ಬೆಳಗ್ಗೆ ಪ್ಯಾಕ್ ಮಾಡಿದ್ದು ಮಧ್ಯಾಹ್ನ ಸಾಯಂಕಾಲದವರೆಗೂ ತಿನ್ಬೋದು, ಅಷ್ಟು ಗರಿಗರಿಯಾಗಿರುತ್ತೆ. ಇದೊಂದೇ ಹಾಗೆ ತಿನ್ಬೋದು ಟೊಮೆಟೊ ಸಾಸ್ ಜೊತೆ. ಬಟ್ ಯಮ್ಮಿಯಾಗಿರೋ ಒಂದು ಪುದೀನ ಮತ್ತು ಮೊಸರು ಯೂಸ್ ಮಾಡ್ಕೊಂಡು ಒಂದು ಯಮ್ಮಿ ಚಟ್ನಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಾಗ್ತಿರ್ಬೋದು ನೋಡಿ, ಎಷ್ಟು ಎಕ್ಸಲೆಂಟಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ. ನಿಜವಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು. ಇಲ್ಲಿ ನೀವು ವೇರಿಯೇಷನ್ಸ್ ಮಾಡ್ಬೋದು. ಇದು ನೋಡಿ ಹೇಗೆ ಕಾಣ್ತಿದೆ ಅಂತ, ಸೂಪರಾಗಿ ಕಾಣ್ತಿದೆ. ನಾನು ತಿನ್ನಲ್ಲ ರೀ, ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮನ್ನೆಲ್ಲ ಬಿಟ್ಟು ನಾನು ತಿನ್ನಲ್ಲ ರೀ. ಜಸ್ಟ್ ಕ್ಲೋಸಪ್ ವ್ಯೂಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಎಕ್ಸಲೆಂಟ್ ಆಗಿರೋ ಪುದೀನ ಚಟ್ನಿ ಮಾಡೋಣ ಬನ್ನಿ. ಮೊಸರು ಯೂಸ್ ಮಾಡಿಕೊಂಡು ಯಮ್ಮಿ ಆಗಿರುತ್ತೆ, ಬಾಯಿ ಚಪ್ಪರ್ಸ್ ತಿಂತೀರಾ. ಸೊ ಇದಕ್ಕೆ ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಫ್ರೆಶ್ ಆಗಿರೋದು, ಅದಕ್ಕೆ 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ವಿಶೇಷ ಏನು ಅಂದರೆ ನಾನಿಲ್ಲಿ ತೆಂಗಿನಕಾಯಿ ಬಳಸ್ತಿಲ್ಲ, ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. 2ರಿಂದ 3 ಚಮಚದಷ್ಟು ಪುಟಾಣಿ ಅಥವಾ ಉರ್ಗಡ್ಲೆ ಚಟ್ನಿಗೆ ಹಾಕ್ತೀವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನಿಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್, ರಾಕ್ ಸಾಲ್ಟ್ನ ಬಳಕೆ ಮಾಡ್ತಾಯಿದ್ದೀನಿ.
ಇದಕ್ಕೆ 2-3 ಚಮಚದಷ್ಟು ನಾನಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರಾದರೂ ಪರವಾಗಿಲ್ಲ, ಸಿಹಿ ಮೊಸರಾದರೆ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಸೂಪರಾಗಿರುತ್ತೆ. ಒಂದು ಸಲ ತರ್ತರಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊಂಡು ನೋಡಿ, ಈ ಥರ ತರ್ತರಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇನ್ನೊಂದು ಸಲ ಮಿಕ್ಸಿ ಆಡಿಸ್ಕೊಳ್ತೀನಿ. 1 ಚಮಚದಷ್ಟು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಜಾಸ್ತಿ ನೀರು ಮಾಡಬಾರ್ದು. ಇದು ಸ್ವಲ್ಪ ಗಟ್ಟಿಯಾಗಿರಬೇಕು. ಒಂದೇ ಒಂದು ನೈಸಾಗಿರುತ್ತೆ ಅಂತ ಇದೇ ನೋಡಿ. ಈಗ ನಮ್ಮ ಚಟ್ನಿ ರೆಡಿ ಆಯಿತು, ನಮ್ಮ ಸ್ನ್ಯಾಕು ರೆಡಿ ಆಯಿತು. ಇವತ್ತೇ ಟ್ರೈ ಮಾಡ್ತೀನಿ ಅಂತೀರ ನಿಮ್ಮ ಮನೇಲಿ, ದಯವಿಟ್ಟು ಟ್ರೈ ಮಾಡಿ. ಈಗ ಮಕ್ಕಳೆಲ್ಲ ಮನೇಲಿದ್ದಾರಲ್ಲ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಆಲ್ ಅಂತ ಕೊಡಿ, ನಿಮಗೆ ಡೈಲಿ ನೋಟಿಫಿಕೇಷನ್ಸ್ ಬರುತ್ತೆ. ಕ್ರಿಸ್ಮಸ್ ರಜಾ, ಮಕ್ಕಳೆಲ್ಲ ಮನೇಲಿದ್ದಾರೆ, ದಯವಿಟ್ಟು ಮಾಡಿಕೊಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಓಕೆನಾ? ಎಲ್ಲರಿಗೂ ನಮಸ್ಕಾರ, ಹೋಗಿ ಬರಲಾ, ಬಾಯ್.